ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ಶನಿ ವಕ್ರಿ ಮತ್ತೆ ಶನಿ ಗ್ರಹದ ಕೆಟ್ಟ ದೃಷ್ಟಿ. ಜಾತಕದಲ್ಲಿ ಶನಿ ಗ್ರಹ ಎಲ್ಲಾದ್ರೂ ಇದ್ರೆ ಅದರ ವೀಕ್ಷಣೆಯಿಂದ ನಮ್ಗೇನಾದ್ರೂ ಸಮಸ್ಯೆ ಆಗುತ್ತಾ ಅಂತ ಇಷ್ಟೊಂದು ಜನಕ್ಕೆ ಪ್ರಶ್ನೆ ಇರುತ್ತೆ. ನಾನಿವತ್ತು ಶನಿ ಗ್ರಹ ವಕ್ರಿ ನಿಮ್ಮ ಜಾತಕದಲ್ಲೇ ಯಾವ ರೀತಿ ನೋಡ್ಕೊಳ್ಬೋದು, ಮತ್ತೆ ವೀಕ್ಷಣೆ ಕೂಡ ಯಾವ ರೀತಿ ಇರುತ್ತೆ, ಮತ್ತೆ ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಶನಿ ಗ್ರಹ ಅಂದ್ರೆ ಎಲ್ಲರೂ ಎದುರ್ಕೊಳ್ತಾರೆ. ಶನಿ ಗ್ರಹಕ್ಕೆ ಉಂಗ್ರ ಹಾಕೊಂಡ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ, ಶನಿ ಗ್ರಹಕ್ಕೆ ಸಂಬಂಧಪಟ್ಟಿದ ಏನಾದ್ರು ದಾನ ಮಾಡಿದ್ರೆ ಸಮಸ್ಯೆ ಆಗುತ್ತಾ ಅಂತ ಎಷ್ಟೊಂದು ಜನಕ್ಕೆ ಶನಿ ಗ್ರಹ ಅಂದ್ರೆ ಒಂದು ಭಯ ಇದೆ. 9 ಗ್ರಹದ್ದು ಏನು ಪ್ರಭಾವ ಇರುತ್ತೆ ಅದು ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಶನಿ ಗ್ರಹ ನಮ್ಮ ಕರ್ಮ ಫಲದಾತ. ನಾವು ಏನು ಕರ್ಮ ಮಾಡಿರ್ತೀವಿ ಅದನ್ನ ರಿಸಲ್ಟ್ ಕೊಡ್ತಾನೆ. ನೀನು ಒಳ್ಳೆ ತರ ಇರುವಂತ ಹೇಳ್ತಿರ್ತಾನೆ. ಅದನ್ನ ನಿಮ್ಗೆ ಬುದ್ಧಿ ಕಳ್ಸಕ್ಕೆ ಶನಿ ಗ್ರಹ ನಮ್ಮ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಲಿ ಬರುವಂತದ್ದು, ಗೋಚಾರದಲ್ಲಿ ಬರುವಂತದ್ದು, ಅದನ್ನೇ ನಾವು ಸಾಡೆ ಸಾತಿ ಅಂತ ಕರಿತೀವಿ. ಶನಿ ಗ್ರಹಕ್ಕೆ ಯಾವುದೇ ರೀತಿ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಮೊದಲನೇ ವಿಚಾರ. ವೀಕ್ಷಣೆ ಇದೆ ಸರ್, ಯಾಕಂದ್ರೆ ಶನಿ ಗ್ರಹ ಅವನು ಕೂತಿರುವಂತ ಜಾಗದಿಂದ ವೀಕ್ಷಣೆ ಮಾಡ್ತಾನೆ. ಅದು ಯಾವ ಮನೆ ಅಂತ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಬೇರೆ ಗ್ರಹ ವೀಕ್ಷಣೆ ಇದ್ರೂ ಕೂಡ ಯಾವ ರೀತಿ ಅದಕ್ಕೆ ಎಫೆಕ್ಟ್ ಆಗಲ್ಲ ಅನ್ನೋದು ಕೂಡ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ನಮ್ಮ ಜಾತಕ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಫಸ್ಟ್ ನಾವು ಲಗ್ನದಿಂದ ನೋಡ್ಕೊಳ್ಬೇಕು. ನಾವು ಯಾವುದೋ ಒಂದು ನಕ್ಷತ್ರ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅಲ್ಲಿಂದ ನಮ್ಮ ಜಾತಕ ವಿಶ್ಲೇಷಣೆ ಮಾಡಕ್ಕಾಗಲ್ಲ. ಲಗ್ನ, ನಾವು ಯಾವ ಲಗ್ನ ಅಂತ ನೋಡ್ಕೊಂಡು ಅಲ್ಲಿಂದ ನಮ್ಮ ಜಾತಕ ವಿಶ್ಲೇಷಣೆ. 2 ಡಬಲ್ ಲೈನ್ಸ್ ಇರುತ್ತೆ. ಹಿಂಗೆ ನಿಮ್ದು ಏನಾದ್ರು ಮೀನ ಲಗ್ನ ಇದ್ರೆ 2 ಡಬಲ್ ಲೈನ್ಸ್ ಇರುತ್ತೆ, ಅದು ನಿಮ್ಮ ಲಗ್ನ ಆಗಿರುತ್ತೆ. ಚಂದ್ರ ಎಲ್ಲಿರ್ತಾನೋ ಅದು ನಿಮ್ಮ ರಾಶಿ ಆಗಿರುತ್ತೆ. ನೋಡಿ, ಫಸ್ಟ್ನೇದಾಗಿ ಶನಿ ಗ್ರಹ ಎಲ್ಲಿ ಇರ್ತಾರೆ ಅಂತ ನೋಡ್ಕೋಬೇಕು. ಏನಾದ್ರು ವೃಶ್ಚಿಕ ಲಗ್ನದಲ್ಲಿದ್ದಾರಾ, ಧನುರ್ ಲಗ್ನದಲ್ಲಿದ್ದಾರಾ, ಮಕರ ಲಗ್ನದಲ್ಲಿದ್ದಾರಾ, ಅಥವಾ ನಿಮ್ಮ ಲಗ್ನದಿಂದ ಶನಿ ಗ್ರಹ ಎಲ್ಲಿದೆ ಅಂತ ನಾವು ನೋಡ್ಬೇಕಾಗುತ್ತೆ. ಶನಿ ಗ್ರಹ ವೀಕ್ಷಣೆ ಇದು ತುಂಬಾ ಇಂಪಾರ್ಟೆಂಟ್. ಶನಿ ಗ್ರಹ ವೀಕ್ಷಣೆ. ಶನಿ ಗ್ರಹ ವೀಕ್ಷಣೆ ಬಂದು 3ನೇ ಮನೆ, 7ನೇ ಮನೆ ಮತ್ತು 11ನೇ ಮನೆ, 10ನೇ ಮನೆ ಇರುತ್ತೆ ಶನಿ ಗ್ರಹ ವೀಕ್ಷಣೆ. ನಿಮ್ದೇನಾದ್ರೂ ವೃಶ್ಚಿಕ ಲಗ್ನ ಆದ್ರೆ ಶನಿ ಏನಾದ್ರೂ ಇಲ್ಲಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಶನಿ ಗ್ರಹ ಇಲ್ಲಿರುತ್ತೆ. ವೀಕ್ಷಣೆ ಬಂದು 1, 2 ಮಕರದಲ್ಲಿ ವೀಕ್ಷಣೆ ಇರುತ್ತೆ, ಮತ್ತೆ ವೃಷಭಗೆ ವೀಕ್ಷಣೆ ಇರುತ್ತೆ, ಮತ್ತೆ ಸಿಂಹ ರಾಶಿಗೆ ವೀಕ್ಷಣೆ ಇರುತ್ತೆ. ಅಂದ್ರೆ 3ನೇ ಮನೆ ಅಂದ್ರೆ ನಿಮ್ಮ ಕಸಿನ್ಸ್, ಬ್ರದರ್, ಅಕ್ಕ ತಂಗಿ, ಅಣ್ಣ ತಮ್ಮದಿರು, ಇದಕ್ಕೆ ಸಮಸ್ಯೆ ಕೊಡ್ತಾನೆ ಅಂತ. 7ನೇ ಮನೆ ಅಂದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಯಾವ್ದಾದ್ರು ಒಂದು ಜಗಳಗಳಾಗುವಂಥದ್ದು, ಅಲ್ಲಿ ಸಮಸ್ಯೆ ಆಗುತ್ತೆ ಅಂತ. ಮತ್ತೆ 10ನೇ ಮನೆ ಅಂದ್ರೆ ಜಾಬ್ ವಿಚಾರಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗುತ್ತೆ ಅಂತ. ನಮ್ಮ ಈ ಕೆಲವೊಂದು ಬುಕ್ಸ್ ಅಲ್ಲಿ ಎಲ್ಲ ಓದಿರ್ತೀವಿ, ಯೂಟ್ಯೂಬ್ಸ್ ಅಲ್ಲಿ ನೋಡಿರ್ತೀವಿ, ಶನಿ ವೀಕ್ಷಣೆ ತುಂಬಾ ಸಮಸ್ಯೆ ಅಂತ. ಈ ರೀತಿ ಇರುತ್ತೆ ಶನಿ ವೀಕ್ಷಣೆ. ಇದ್ರ ಜೊತೆಗೆ 7 ಗ್ರಹ ಕೂಡ ವೀಕ್ಷಣೆ ಇರುತ್ತೆ. ನಮ್ಗೆ ರಾಹು ಕೇತುವನ್ನ ಬಿಟ್ಟು ಅದ್ರ ಜೊತೆಗೆ ಸೂರ್ಯ ಗ್ರಹ ವೀಕ್ಷಣೆ 7, ಚಂದ್ರ 7, ಕುಜ ವೀಕ್ಷಣೆ 4ನೇ ಮನೆ, 7ನೇ ಮನೆ, 8ನೇ ಮನೆ, ಬುಧ ವೀಕ್ಷಣೆ 7, ಗುರು ವೀಕ್ಷಣೆ 5ನೇ ಮನೆ, 7ನೇ ಮನೆ, 9ನೇ ಮನೆ, ಶುಕ್ರ ವೀಕ್ಷಣೆ 7, ಶನಿ ವೀಕ್ಷಣೆ ಇಲ್ಲಿ ಬರ್ದಿದ್ದೀನಿ 3ನೇ ಮನೆ, 7, 10. ರಾಹು ಕೇತುಗೆ ವೀಕ್ಷಣೆ ಇಲ್ಲ. ಆಯ್ತಾ? ಈಗ ನಾನೇನಂದೆ, 3ನೇ ಮನೆ ವಿಚಾರಕ್ಕೆ ಸಮಸ್ಯೆ ಇರುತ್ತೆ, 7ನೇ ಮನೆ ವಿಚಾರಕ್ಕೆ ಸಮಸ್ಯೆ ಇರುತ್ತೆ, ಮತ್ತು 10ನೇ ಮನೆ. 3ನೇ ಮನೆ ಅಂದ್ರೆ ಸಿಬ್ಲಿಂಗ್ಸ್, 7ನೇ ಮನೆ ಅಂದ್ರೆ ನಿಮ್ಮ ಲೈಫ್ ಪಾರ್ಟ್ನರ್, 10ನೇ ಮನೆ ಅಂದ್ರೆ ನಿಮ್ಮ ಜಾಬ್ಗೆ ಸಮಸ್ಯೆ ಇರುತ್ತೆ ನಾನಂದೆ. ಇದೇ ಸಮಸ್ಯೆ, ಇದೇ ವಿಚಾರಕ್ಕೆ ಗುರು ಏನಾದ್ರೂ ಮೇಷರಾಶಿ ಕೂತಿರ್ತಾನೆ. ಗುರು ಅವನಿರೋ ಅಂತ ಮನೆಯಲ್ಲಿ ಸ್ವಲ್ಪ ಕೆಡುಕು ಮಾಡಿದ್ರು ನೋಡುವಂತ ಮನೆಗಳನ್ನ ಉದ್ಧಾರ ಮಾಡ್ತಾನೆ. ಯಾಕಂದ್ರೆ ದೀಪದ ಕೆಳಗೆ ಯಾವಾಗ್ಲೂ ಕತ್ಲಿರುತ್ತೆ. ದೀಪ ಎಲ್ಲಾನು ಬೆಳಕೊಟ್ರು ದೀಪದ ಕೆಳಗಡೆ ಕತ್ಲಿರುತ್ತೆ. ನೋಡಿ, ಗುರು ಇಲ್ಲಿಂದ ಲೆಕ್ಕ ಹಾಕೊಂಡ್ರೆ 1, 2, 3, 4, 5ನೇ ಮನೆ ಶನಿ ಸಮಸ್ಯೆ ಕೊಟ್ರು ಗುರುವಿನ ಅಮಲ ದೃಷ್ಟಿಯಲ್ಲಿ, ಈಗ ಶನಿ 3, 7, 10 ಗುರು ಇಲ್ಲಿ ಕೂತಿರ್ತಾನೆ. ಇವನು ಈ 5ನೇ ಮನೆ ವೀಕ್ಷಣೆ ಮಾಡಿ ಅವನೇನ್ ಶನಿ ಸಮಸ್ಯೆ ಕೊಡ್ತಾನೆ, ಅದು ನ್ಯೂಟ್ರಲ್ ಮಾಡ್ಬಿಡ್ತಾನೆ. ಗುರು ವೀಕ್ಷಣೆಯಿಂದ ಅಲ್ಲಿ ಸಮಸ್ಯೆ ಇರಲ್ಲ. ಮತ್ತೆ ಏನ್ ಮಾಡಿದ್ದೀನಿ ಇಲ್ಲಿ, ಶನಿ ಗ್ರಹ 3ನೇ ಮನೆಗೆ ಅಂತ ಬರ್ದಿದ್ದೀನಿ.
ಇಲ್ಲಿ ಏನಾದ್ರು ಚಂದ್ರ ಕೂತಿರ್ತಾನೆ. ಚಂದ್ರ ಅವನ ದೃಷ್ಟಿಯಿಂದ ಆ ಗ್ರಹಕ್ಕೆ 3ನೇ ಮನೆಗೆ ಯಾವುದೇ ರೀತಿಯ ಸಮಸ್ಯೆ ಕೊಡಲ್ಲ. ಇದ್ರ ಜೊತೆನೆ ಶುಕ್ರ ಕೂತಿರ್ತಾನೆ, ಶನಿ ಜೊತೆ ಶುಕ್ರ ಏನಾದ್ರು ಇರ್ತಾನೆ ಅಂತ ಅನ್ಕೊಳ್ಳಿ. ಅವನ ವೀಕ್ಷಣೆಯಿಂದ ವೃಷಭ ರಾಶಿ ನಿಮ್ಗೆ 7ನೇ ಮನೆ, ನಿಮ್ಮ ಲೈಫ್ ಪಾರ್ಟ್ನರ್ ಯಾವುದೇ ರೀತಿ ಸಮಸ್ಯೆ. ಸೊ ಒಂದು ದೊಡ್ಡ ಕನ್ಫ್ಯೂಷನ್ ಬರುತ್ತೆ, ಸರ್ ಯಾರ ವೀಕ್ಷಣೆ ಯಾರು ಮಾಡ್ತಾರೆ, ನಮ್ಗೆ ಏನ್ ಸಮಸ್ಯೆ ಬರುತ್ತೆ ಅಂತ. ನೋಡಿ, ವೀಕ್ಷಣೆಯಿಂದ ಸಮಸ್ಯೆ ಬರಲ್ಲ. ನಾನು ಏನಕ್ಕೆ ಫಸ್ಟ್ ಇದನ್ನೆಲ್ಲ ತೋರಿಸ್ತೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ. ವೀಕ್ಷಣೆ ಇರುತ್ತೆ, ಅದ್ರ ಜೊತೆಗೆ ಈಗ ನಾವು ಶನಿ ಗ್ರಹ ಒಂದೇ ವೀಕ್ಷಣೆ ತಗೊಂಡು ಡಿಸೈಡ್ ಮಾಡಕ್ಕಾಗಲ್ಲ. ಗುರು ವೀಕ್ಷಣೆ ತಗೊಳ್ಬೇಕಾಗತ್ತೆ, ಸೂರ್ಯನ ವೀಕ್ಷಣೆ, ಚಂದ್ರನ ವೀಕ್ಷಣೆ, ಕುಜನ್ ವೀಕ್ಷಣೆ, ಈ ರೀತಿ ಶುಕ್ರನ ವೀಕ್ಷಣೆ, ಈ ರೀತಿ ಎಲ್ಲಾ ವೀಕ್ಷಣೆ ಇರುತ್ತೆ. ಈ ವೀಕ್ಷಣೆಯಿಂದ ನಮ್ಗೆ ಸಮಸ್ಯೆ ಆಗಲ್ಲ. ದೃಷ್ಟಿ, ಶನಿಯ ಕೆಟ್ಟ ದೃಷ್ಟಿ ಅಂತ ನಾವು ಕರಿತೀವಿ, ದೃಷ್ಟಿಯಿಂದ ನಮ್ಗೆ ಸಮಸ್ಯೆ ಆಗಲ್ಲ. ಆಯ್ತಾ? ಲಗ್ನ ನೋಡ್ಕೊಳ್ಬೇಕು. ಫಸ್ಟ್ನೇದಾಗಿ ವೀಕ್ಷಣೆ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಎಷ್ಟೊಂದ್ ಜನ ವೀಕ್ಷಣೆ ಇದೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ ವೀಕ್ಷಣೆಯಿಂದ ಸಮಸ್ಯೆ ಆಗಕ್ಕೆ ಸಾಧ್ಯನೇ ಇಲ್ಲ, ಬರೀ ಒಂದು ಗ್ರಹದ್ದು. ಯಾಕಂದ್ರೆ ಒಂದೇ ಗ್ರಹ ನಮ್ಗೇನು ಫಲ ಕೊಡಲ್ವಲ್ಲ, 7 ಗ್ರಹ ವೀಕ್ಷಣೆ ಇರುತ್ತೆ. ಇದ್ರ ಜೊತೆಗೆ ಇನ್ಕ್ಲೂಡಿಂಗ್ ರಾಹು ಕೇತುನು ಕೂಡ ಫಲ ಕೊಡೋದ್ರಿಂದ ನಿಮ್ಗೆ ವೀಕ್ಷಣೆಯಿಂದ ಫಲ ಇದು ಏನ್ ಯಾವುದೇ ರೀತಿಯ ಸಮಸ್ಯೆ ಆಗಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ನೀಚ ಭಂಗ ರಾಜಯೋಗ ಕೂಡ ಇರುತ್ತೆ. ನಮ್ಮ ಕಲಿಯುಗದಲ್ಲಿ ಅತಿ ಹೆಚ್ಚು ದುಡ್ಡು ಮಾಡ್ತಾರೆ, ಅತಿ ಹೆಚ್ಚು ಕೋಟ್ಯಾಧೀಶ್ವರ ಆಗ್ತಾರೆ ಅಂತ ಯಾವ್ದಾದ್ರು ಇದ್ರೆ ಅದು ನೀಚಭಂಗ ರಾಜಯೋಗ. ಎಲ್ರಿಗೂ ಗೊತ್ತು, ಶನಿಗ್ರಹ ಬಂದು ಮೇಷದಲ್ಲಿ ನೀಚ, ಇಲ್ಲಿ ನೀಚ ಆಗಿರ್ತಾನೆ ಶನಿ, ಮೇಷದಲ್ಲಿ ನೀಚ, ತುಲಾದಲ್ಲಿ ಇಲ್ಲಿ ಉಚ್ಚಗ್ರಹ ಆಗಿರ್ತಾನೆ. ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್ ಅಂತ ಅನ್ಕೊಳ್ಳಿ. ಇಲ್ಲಿ ಉಚ್ಚ ಸ್ಥಾನ, ಇಲ್ಲಿ ನೀಚ ಸ್ಥಾನ. ಇಲ್ಲೇನಾದ್ರು ಶನಿ ಗ್ರಹ ಇರ್ತಾನೆ. ಇಲ್ಲಿ ಶನಿ ಗ್ರಹ ಇದ್ದಾಗ ನೀಚ ಆಗಿದೆ ಸರ್, ನಮ್ಗೆ ಅದಕ್ಕೆ ಸಮಸ್ಯೆ ಬರ್ತಾ ಇದೆ ಅಂದ್ರೆ ನಿಮ್ಗೆ ಇನ್ನ ಒಂದು ಪಾಸಿಬಿಲಿಟಿ ಏನಿರುತ್ತೆ ಅಂದ್ರೆ ಕೇಂದ್ರ ತ್ರಿಕೋಣ ಅಂತ ನಾವು ಕರಿತೀವಿ. ಇದರಲ್ಲಿ ಕೇಂದ್ರ ಮಾತ್ರ ತಗೋಬೇಕು, ತ್ರಿಕೋಣ ಎಲ್ಲ 1, 4, 7, 10. ಲಗ್ನದಿಂದ ಏನಾದ್ರೂ 1ನೇ ಮನೆ 4, 7, 10 ಇದ್ರು ನಿಮ್ಗೆ ನೀಚ ಭಂಗ ರಾಜಯೋಗ ಇರುತ್ತೆ. ವಿಪರೀತ ದುಡ್ಡು ಬರುವಂತದ್ದೇ ನೀಚ ಭಂಗ ರಾಜಯೋಗ ಇಂದ. ನಿಮ್ದೇನಾದ್ರೂ ಕರ್ಕಾಟಕ ಲಗ್ನ ಆಗಿದ್ರೆ ಅಲ್ಲಿಂದ ಲೆಕ್ಕ ಹಾಕ್ಬೇಕು. 1, 2, 3, 4, 5, 6, 7, 8, 9, 10 ಚೆನ್ನಾಗಿ ದುಡ್ಡು ಬರುತ್ತೆ. ಎರಡನೇದು ತುಲಾ ಲಗ್ನ, ಅಲ್ಲಿಂದ 7ನೇ ಮನೆ ಶನಿ ನೀಚ ಭಂಗ ರಾಜಯೋಗ. ಮಕರ ಲಗ್ನ, ಅಲ್ಲಿಂದ 1, 2, 3, 4ನೇ ಮನೆ ಬರುತ್ತೆ ನೀಚ ಭಂಗ ರಾಜಯೋಗ. ಕೊನೆಗೆ ಮೇಷ ಲಗ್ನನೇ ಆಗಿರ್ತಾರೆ, ಮೇಷ ಲಗ್ನನೇ ಕೂಡ ಆಗಿದ್ರು, ಶನಿ ಗ್ರಹ ಅಲ್ಲೇ ಇದ್ರು, ಅದು ಕೂಡ ನೀಚ ಭಂಗ ರಾಜ ಯೋಗ ಆಗುತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕು. ಬರೀ ವೀಕ್ಷಣೆಯಿಂದ ಸಮಸ್ಯೆ ಕೊಡಲ್ಲ, ವಿಪರೀತ ಇದೆ. ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಹೆಂಗಂದ್ರೆ ನೀವು ಒಂದನ್ನ ನಾವು ಸಮಸ್ಯೆ ಹುಡುಕಾಗಲ್ಲ. ಏನಕ್ಕೆ ಅಂದ್ರೆ ಇದು ಮೇಲ್ನೋಟಿಗೆ ಪರಾಶರದಲ್ಲಿ ಈ ಇಂತಿಂತ ಗ್ರಹಗಳು ಇಂತಿಂತ ವೀಕ್ಷಣೆ ಇದ್ರೆ ಇದೆಲ್ಲ ಮುಂಚೆಗೆ ಸರಿ. ಇವತ್ತಿನ ಕಾಲಕ್ಕೆ ಇದು ದಶಾಭುಕ್ತಿಲಿ ನಾವು ನೋಡ್ಕೋಬೇಕಾಗುತ್ತೆ ಫಲ ವಿಚಾರ. ನಿಮ್ಗೆ ಏನೇ ಒಂದು ಸಮಸ್ಯೆ ಇದೆ, ಯಾವುದೇ ಒಂದು ವಿಚಾರ ನೋಡ್ಬೇಕು ಅಂದ್ರೆ ಈ ವೀಕ್ಷಣೆಯಿಂದ ನೋಡಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದಶಾಭುಕ್ತಿಗಳಲ್ಲಿ ಯಾವ ಪ್ಲಾನೆಟ್, ಯಾವ ನಕ್ಷತ್ರ ಮತ್ತೆ ಯಾವ ಸಬ್ಲಾರ್ಡ್ ಏನ್ ಫಲ ಕೊಡ್ತಾ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟ್ ಏನ್ ನಡೀತಾ ಇದೆ, ವೀಕ್ಷಣೆಯಿಂದ ಸಮಸ್ಯೆ ಕೊಡ್ತಾ ಇದ್ದ, ಕೆಟ್ಟ ದೃಷ್ಟಿ ಬಿದ್ದಿದೆ, ಖಂಡಿತ ಆ ರೀತಿ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಇಲ್ವೇ ಇಲ್ಲ. ಮುಂಚೆ ಹೇಳ್ತಾ ಇದ್ರು ಈ ರೀತಿ ವೀಕ್ಷಣೆ ಇದೆಯಮ್ಮ ಅಂತ, ಬಟ್ ಅದೆಲ್ಲ ರಿಸಲ್ಟ್ ಬರ್ತಾ ಇರಲಿಲ್ಲ. ಬರೀ ವೀಕ್ಷಣೆ ಇಂದ ನಮ್ಮ ಈ ಸಮಸ್ಯೆಗಳನ್ನ, ನಮ್ಮ ಒಂದು ಪರಿಹಾರಗಳನ್ನ ಮಾಡ್ಕೊಳಕ್ ಆಗಕ್ ಸಾಧ್ಯನೇ ಇಲ್ಲ. ಅದೇನಾದ್ರು ನೀಚ ಭಂಗ ರಾಜ್ಯವಾಗಿ ನಿಮ್ಗೆ ದುಡ್ಡು ಕೊಡ್ತಿರ್ತಾರೆ, ನಿಮ್ ಜಾತಕದಲ್ಲಿ ಶನಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಹೇಳ್ದವನು ತಪ್ಪು, ಕೇಳಿಸ್ಕೊಂಡವನು ತಪ್ಪಾಗುತ್ತೆ. ನಿಮ್ಗೆ ಜಾತಕದಲ್ಲಿ ಶನಿಗ್ರಹನೇ ತುಂಬಾ ವಿಪರೀತವಾದ ಫಲ ಕೊಡ್ತಾ ಇರುತ್ತೆ. ಓಕೆನಾ? ಇದನ್ನ ತಿಳ್ಕೊಳ್ಬೇಕು. ಶನಿಯ ಕೆಟ್ಟ ದೃಷ್ಟಿ ನಿಮ್ಗೆ ಏನಾದ್ರು ಇದ್ರೆ, ಶನಿ ಗ್ರಹ ಎಲ್ಲಿರ್ತಾನೋ ಅಲ್ಲಿಂದ 3ನೇ ಮನೆ, 7ನೇ ಮನೆ ಮತ್ತು 10ನೇ ಮನೆ ವೀಕ್ಷಣೆ ಮಾಡ್ತಾನೆ, ಅದನ್ನ ತಿಳ್ಕೊಬಿಡಿ. ಆಯ್ತಾ? ಅಲ್ಲಿಂದ ಬೇರೆ ಗ್ರಹಗಳು ವೀಕ್ಷಣೆ ಇರುತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ, ನಿಮ್ಗೆ ಸಮಸ್ಯೆಗೆ ಏನು ಅನ್ನೋದೇ ಗೊತ್ತಾಗ್ತಿರಲ್ಲ.
ನಿಮ್ ಎಂಟೈರ್ ನಿಮ್ದು ಏನ್ ಪ್ರಾಬ್ಲಮ್ ಇದ್ರು ಇಲ್ಲಿ ಗೊತ್ತಾಗುತ್ತೆ. ಶನಿ ಗ್ರಹ ಏನಾದ್ರು ಎಂಟಲ್ಲಿ ಕೂತ್ಕೊಂಡು ನಕ್ಷತ್ರದಲ್ಲೂ 8 ಬಂದು, ಉಪನಕ್ಷತ್ರದಲ್ಲಿ 8 ಬಂದು, ಇಲ್ಲೇನಾದ್ರು 12, ಅದ್ರ ಜೊತೆ 7, 8, 12 ತಗೊಂಡು ಇಟ್ ಅಂತ ಕರಿತೀವಿ. ಇಟ್ ಅಂತ. ಇಟ್ ಅಂದ್ರೆ ಏನು ಅಂದ್ರೆ ಅದು ಎಲ್ಲಿ ಫಲ ಕೊಡುತ್ತೆ. ಎಷ್ಟೊಂದ್ ಜನ ಏನ್ ಕೇಳ್ತಾರೆ, ಸರ್ ನೀವು ಇಟ್ ಅಂತ ಹೇಳ್ತಿರಲ್ಲ, ಏನು ಇಟ್ ಅಂದ್ರೆ? ಯಾವ ಗ್ರಹ ಎಲ್ಲಿ ಕುತ್ಕೊಂಡು ಆ ಮನೆಯ ಫಲ ಕೊಡ್ತಾನೆ ಅದೇ ಇಟ್. ನೀವು ಬೇಕಾದ್ರೆ ಫಲ ಅಂತ ಕಳ್ಕೊಳ್ಳಿ, ರಿಸಲ್ಟ್ ಅಂತಾರು ಕಳ್ಕೊಳ್ಳಿ. ಇಟ್ ಅನ್ನೋದು ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಇಲ್ಲ, ನಾವು ಕರೆಯೋದಷ್ಟೇ ಸುಮ್ಮನೆ ಬಾಯಿ ಮಾತಿಗೆ. ಇಟ್ಟಾಗಿದೆ, ಈ ಮನೆಗೆ ಹೊಡೆದಿದೆ, 7ನೇ ಮನೆಗೆ ಫಲ ಕೊಡ್ತಾ ಇದೆ ಅನ್ನೋದಕ್ಕೆ ಸುಮ್ಮನೆ ಇಟ್ ಅಂತ ಹೇಳ್ತೀವಿ. ಎಷ್ಟೊಂದ್ ಜನ ಅದನ್ನೇ ಕಮೆಂಟ್ ಅಲ್ಲಿ ಕೇಳ್ತಾರೆ, ಇಟ್ ಅಂದ್ರೆ ಏನು ಫಲ. ಬೈ ಚಾನ್ಸ್ ಈಗ ಡಿಗ್ರಿ ವೈಸ್ ಅಲ್ಲಿ 7ನೇ ಮನೇಲಿ ಇದೆ, ಅದೇನಾದ್ರು 8ನೇ ಮನೆ ಫಲ ಕೊಟ್ಬಿಟ್ಟಿದ್ರೆ ಅದನ್ನ ಇಟ್ ಅಂತ ನಾವು ಕರಿತೀವಿ ಅಷ್ಟೇ. ಇದೇನಿಲ್ಲ. ಇಟ್ಟು ಅಂದ್ರೆ ಯಾವ ಮನೆಯ ಫಲ ಕೊಡುತ್ತೆ ಅನ್ನೋದು ನಾವು ಇಟ್ ಅಂತ ಕರಿತೀವಿ. ಎಷ್ಟೊಂದು ಜನಕ್ಕೆ ಏನಂತಂದ್ರೆ ಎಷ್ಟೊಂದು ಜನಕ್ಕೆ ಡಿಗ್ರಿ ವೈಸ್ ಅಲ್ಲಿ ಗೊತ್ತಾಗಲ್ಲ. ಓ ಶನಿ ಗ್ರಹ ನಮ್ಗೆ ಜಾತಕದಲ್ಲಿ 8ನೇ ಮನೆಯಲ್ಲಿದೆ, ದುಸ್ಥಾನದಲ್ಲಿದೆ, ಅಲ್ಲಿ ನೋಡಿದ್ರೆ 7ನೇ ಮನೆ ಕೂತಿರುತ್ತೆ, 7ನೇ ಮನೆ ಫಲ ಕೊಡ್ತಾ ಇರುತ್ತೆ. ಅವ್ನಿಗೆ ಮದುವೆ ವಿಚಾರಕ್ಕೆಲ್ಲ ಹೆಲ್ಪ್ ಮಾಡೋದೇ ಶನಿ ಗ್ರಹ ಆಗಿರುತ್ತೆ. ಆದ್ರೂ ಕೂಡ ಶನಿ ಗ್ರಹನ ಬೈತಿರ್ತಾರೆ. ಇನ್ನು ಲಗ್ನದಿಂದ 12ನೇ ಮನೆಯಲ್ಲಿ ಕೂತ್ಕೊಂಡ್ರು ನಮ್ಗೆ ಶನಿ ಗ್ರಹನೇ ವ್ಯಯ ಮಾಡ್ತಾ ಇದೆ, ನಮ್ಮ ಎಂಟೈರ್ ಲೈಫ್ ಕೊಲಾಪ್ಸ್ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಬೇರೆ ದಶ ಬಂದು ಅಲ್ಲಿ ನಕ್ಷತ್ರದಲ್ಲಿ ಗುರುನೋ ಶುಕ್ರನೋ ಸಮಸ್ಯೆ ಮಾಡ್ತಿರ್ತಾನೆ, ನಾವು ಶನಿ ಗ್ರಹನೇ ಬೈಕೊಂಡು ಓಡಾಡ್ತಿರ್ತೀವಿ. ಈ ರೀತಿ ಮಾಡಿದಾಗ ನಮ್ಮ ಜಾತಕದಲ್ಲಿ ಸಮಸ್ಯೆ ನಾವೇ ಮಾಡ್ಕೊಳ್ಳುವಂಥದ್ದು. ಜ್ಯೋತಿಷ ಶಾಸ್ತ್ರ ಸರಿಯಾಗಿ ತಿಳ್ಕೊಳ್ಳದೆ ಬರೀ ಗ್ರಹಗಳು ಎಲ್ಲೆಲ್ಲಿದೆ ಅಂತ ಅಲ್ಲಿ ನೋಡ್ಕೊಂಡು ನಾವು ರಿಸಲ್ಟ್ ತಗೊಂಡ್ರೆ ಅಥವಾ ವೀಕ್ಷಣೆ ಮಾಡ್ಬಿಟ್ಟಿದೆ ಅದರಿಂದ ಸಮಸ್ಯೆ ಆಗಿದೆ ಅಂತ ಅನ್ಕೊಂಡ್ರೆ ಖಂಡಿತ ನಮಗೆ ಸಮಸ್ಯೆಗೆ ನಾವೇ ಜಾಸ್ತಿ ಮಾಡ್ಕೊಳ್ತೀವಿ. ಇದನ್ನ ಯಾರು ಮಾಡಲ್ಲ. ಲಗ್ನದಲ್ಲಿ ಶನಿ ಗ್ರಹ ಇದ್ರೆ ವೀಕ್ಷಣೆ ಬಂದು 7ನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಮ್ಗೆ ಏನೇ ಸಮಸ್ಯೆ ಆದ್ರೂ ಶನಿ ಗ್ರಹದಿಂದ ಅಂತ ನಾವು ಹೇಳಕ್ಕಾಗಲ್ಲ. ಬೇರೆ ಗ್ರಹ ವೀಕ್ಷಣೆ ಇರುತ್ತೆ, ನಿಮ್ಮ ಎಂಟರ್ ದಶಾಭುಕ್ತಿ ಏನಿರುತ್ತೆ ಅದು ಫೈನಲ್ ಆಗಿ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ವೀಕ್ಷಣೆಯಿಂದ ನಿಮ್ಮ ಲೈಫ್ ನ ಡಿಸೈಡ್ ಮಾಡಕ್ಕಾಗಲ್ಲ. ಕೆಟ್ಟ ದೃಷ್ಟಿ ಮತ್ತೆ ವಕ್ರಿ ಅಂತ ಹೇಳ್ತಾರೆ. ಶನಿ ಗ್ರಹ ನಿಮ್ಮ ಜಾತಕದಲ್ಲಿ ವಕ್ರಿ ಇದ್ರೇನೆ ನೀವೇ ಅದೃಷ್ಟವಂತರು. ವಿಪರೀತ ಕೋಪ ಇರೋದು ಎಷ್ಟು ಬೇಕೋ ಅಷ್ಟು ಮಾತಾಡ್ತೀರಾ, ಆಲೋಚನೆ ಮಾಡಿ ಮಾತಾಡ್ತೀರಾ, ಬೇಡದಿರೋಂತ ಮಾತಾಡಲ್ಲ. ಒಬ್ಬ ವ್ಯಕ್ತಿ 100 ಮಾತಾಡಿದ್ರು ನೀವು ಒಂದೇ ಮಾತಾಡಿ ಮುಗಿಸಿರ್ತೀರಾ, ಕರೆಕ್ಟ್ ಆಗಿ ಮಾತಾಡಿರ್ತೀರ. ಯಾರ ಜಾತಕದಲ್ಲಿ ನೋಡ್ಕೊಳ್ಳಿ, ಶನಿ ಹಿಂಗಿದ್ದಾಗ ಹಿಂಗೆ ಸ್ಟಾರ್ ಇರುತ್ತೆ, ಓಕೆನಾ? ಸ್ಟಾರ್ ಇದ್ರೆ ವಕ್ರಿ ಅಂತ. ಈ ರೀತಿ ಸುಮ್ಮನೆ ಹಿಂಗೆ ಡಾಟ್ ಇದ್ರೆ ಕಂಬಸ್ಟ್. ಅದು ಸಾಮಾನ್ಯವಾಗಿ ಬುಧ ಗ್ರಹ ಜಾಸ್ತಿ ಕಂಬಸ್ಟ್ ಆಗುತ್ತೆ, ಸೂರ್ಯನ ಜೊತೆನೆ ಇರೋದ್ರಿಂದ ಬುಧ ಕಂಬಸ್ಟ್ ಆಗಿರುತ್ತೆ. ಬುಧ ವಕ್ರಿ ಇದ್ರೆ ಒಳ್ಳೇದು, ಕುಜ ವಕ್ರಿ ಇದ್ರೆ ಒಳ್ಳೇದು, ಶನಿ ಗ್ರಹ ವಕ್ರಿ ಇದ್ರೆ ಒಳ್ಳೇದು. ಜಾತಕದಲ್ಲಿ ಗುರು ಮತ್ತೆ ಶುಕ್ರ ಸ್ವಲ್ಪ ವಕ್ರಿ ಇದ್ರೆ ಸ್ವಲ್ಪ ಎಜುಕೇಶನ್ಗೆ ಮದುವೆಗೆ ಸ್ವಲ್ಪ ಡಿಲೇ ಮಾಡ್ತಾ ಇರುತ್ತೆ. ಬಟ್ ಅವನ ದಶಾಭುಕ್ತಿ ಏನಾದ್ರು ಪಾಸಿಟಿವ್ ಆಗಿದ್ರೆ, ಬೇರೆ ದಶಗಳು ಪಾಸಿಟಿವ್ ಆಗಿದ್ರೆ ಅದು ಕೂಡ ಸಮಸ್ಯೆ ಆಗಲ್ಲ, ಓಕೆನಾ? ಈ ಗ್ರಹಗಳ ವೀಕ್ಷಣೆ ಕೂಡ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಬೇರೆ ಗ್ರಹಗಳ ವೀಕ್ಷಣೆ ಕೂಡ ಇರುತ್ತೆ. ನಮ್ಗೆ ಶನಿ ವಕ್ರಿ ಅಂತ ತಿಳಿಸಿದೀನಿ. ಮತ್ತೆ ಶನಿ ಗ್ರಹ ಕೆಟ್ಟ ದೃಷ್ಟಿ ನಮ್ಗೆ ಸಮಸ್ಯೆ ಕೊಡಲ್ಲ. ಮತ್ತೆ ಶನಿ ಗ್ರಹ ಉಂಗ್ರ ಧಾರಣೆ ಮಾಡ್ಕೊಂಡ್ರೆ ನಾವ್ ಏನಾದ್ರು ಪಾಪರ್ ಆಗ್ಬಿಡ್ತೀವಿ, ಲಾಸ್ ಆಗ್ಬಿಡ್ತೀವಿ ಅನ್ನೋದು ಎಷ್ಟೊಂದು ಜನಕ್ಕೆ ಭಯ ಇದೆ. ಖಂಡಿತ ಆಗಿರ್ತಿಲ್ಲ. ನಿಮ್ಮ ಜಾತಕದಲ್ಲಿ ಫಸ್ಟ್ ಡಿಗ್ರಿ ವೈಸ್ ಅಲ್ಲಿ ಶನಿ ಗ್ರಹ ಎಲ್ಲಿದೆ ನೋಡ್ಬೇಕಾಗುತ್ತೆ. ಲಗ್ನದಿಂದ 2ನೇ ಮನೇಲಿ ಇದೆಯಾ, 7ರಲ್ಲಿ ಇದೆಯಾ, 9ರಲ್ಲಿ ಇದೆಯಾ, 11ರಲ್ಲಿ ಇದೆಯಾ ಅನ್ನೋದು ನೋಡ್ಕೊಂಡು ನಾವು ಉಂಗ್ರ ಹಾಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಶನಿ ಗ್ರಹ ಎದುರುಕೊಳ್ಳುವಂಥದ್ದು ಬೇಡ. ಆಗ್ಲೇ ಹೇಳ್ದಂಗೆ ಎದುರುಕೊಳ್ಳುವಂಥದ್ದು ಬೇಡ, ಕರೆಕ್ಟ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ಮಾಹಿತಿ ತಿಳ್ಕೊಂಡು ನೀವು ಹಾಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆ ಅಂತೂ ಖಂಡಿತ ಆಗಲ್ಲ. ಯಾಕಂದ್ರೆ 9 ಗ್ರಹಗಳು ಅದೇ ಎಷ್ಟು ಶನಿ ಗ್ರಹಕ್ಕೆ ಪವರ್ ಇರುತ್ತೆ 9 ಗ್ರಹಗಳಿಗೂ ಇರುತ್ತೆ. ನಾವು ಗುರುನ ನೆಗ್ಲೆಕ್ಟ್ ಮಾಡಂಗಿಲ್ಲ. ನೀವೇನಾದ್ರೂ ಗುರು ಗ್ರಹ ಏನಾದ್ರೂ 8ನೇ ಮನೇಲಿ ಇದ್ದು ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದು ಉಂಗ್ರ ರುದ್ರಾಕ್ಷಿ ಧಾರಣೆ ಮಾಡ್ಕೊಂಡ್ರೆ ನಿಮ್ಗೆ ವಿಪರೀತ ಸಮಸ್ಯೆ ಕೊಡುತ್ತೆ. ಗುರು ಒಬೆಸಿಟಿ ಬರುವಂಥದ್ದು, ನಿಮ್ಗೆ ಏನೋ ಒಂದು ಬಾಡಿ ಏನಾದ್ರೂ ಒಂದು ಸಮಸ್ಯೆ ಇರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು. ಈ ರೀತಿ ಜಾತಕದಲ್ಲಿ ಯಾವ ಗ್ರಹ 8, 12ರಲ್ಲಿದೆ ಡಿಗ್ರಿ ವೈಸ್ ಅಲ್ಲಿ ನೋಡ್ಕೊಂಡು ನಾವು ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದ ಉಂಗ್ರ ರುದ್ರಾಕ್ಷಿ ಧಾರಣೆ ಮಾಡಬಾರ್ದು. ಪಾಸಿಟಿವ್ ಆಗಿರುವಂತ ಗ್ರಹಗಳಿಗೆ ಮಾತ್ರ ಉಂಗ್ರ ರುದ್ರಾಕ್ಷಿ ಧಾರಣೆ ಮಾಡ್ಬೇಕಾಗುತ್ತೆ. ಇದನ್ನ ನಾವು ತಿಳ್ಕೊಬೇಕು. ಜ್ಯೋತಿಷ ಶಾಸ್ತ್ರದಲ್ಲಿ ಮೇನ್ ಆಗಿ ನಾವ್ ಏನ್ ಮಾಡಿದೀವಿ ಅಂದ್ರೆ ಯಾವ ವಿಚಾರ ತಿಳ್ಕೊಳ್ಬಾರ್ದು, ಯಾವ ವಿಚಾರ ನಮ್ಗೆ ಅಪ್ಲೈ ಆಗಿಲ್ಲ ಅದನ್ನ ನಾವು ಜಾಸ್ತಿ ತಿಳ್ಕೊಂಡಿದೀವಿ. ಈಗ ಉದಾಹರಣೆಗೆ ವೀಕ್ಷಣೆ, ಅದು ಎಫೆಕ್ಟ್ ಕೊಡಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ.
ಪೂಜೆ ಪುನಸ್ಕಾರ ಮಾಡೋಣ, ಹೋಮ ಮಾಡ್ಸೋಣ, ಕುಜ ಶಾಂತಿ ಮಾಡ್ಸೋಣ, ಇದೆಲ್ಲ ಬೇಡ, ಅವಶ್ಯಕತೆ ಇಲ್ಲ. ಕುಜ ನಿಮ್ಮ ಜಾತಕದಲ್ಲಿ ಏನಾದ್ರು ಕುಜ ದೋಷ ಇದ್ರೆ ನೀವೇ ಪವರ್ಫುಲ್ ಆಗಿರ್ತೀರಾ, ಅದನ್ನ ಶಾಂತಿ ಮಾಡಿಸಿ ನೀವೇ ಯಾಕೆ ವೀಕ್ ಮಾಡ್ಕೊಳ್ತೀರಾ? ಮತ್ತೆ 80% ರಾಹು ಕೇತುಗಳ ಮಧ್ಯೆ ಗ್ರಹಗಳಿದ್ರೆ ಅದು ಯೋಗ ಆಗಿರುತ್ತೆ, ಕಾಳ ಸರ್ಪ ಯೋಗ ಆಗಿರುತ್ತೆ. ಅದನ್ನ ನಾವು ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ ನಿವಾಳಿಸಿ ಹಾಕುವಂಥದ್ದು, ಪೂಜೆ ಮಾಡಿಸುವಂಥದ್ದು, ಶಾಂತಿ ಮಾಡಿಸಿ ನಮ್ಮಲ್ಲಿರುವಂತ ದುಡ್ಡು ಬರ್ಕೊಳಕ್ಕೆ ಬರೋವಂಥ ವಿಚಾರಕ್ಕೆ ನಾವೇ ಕಲ್ಲಾಕೋದು. ಬರಬೇಡ ನೀನು ದುಡ್ಡು, ಸಮಸ್ಯೆ ಬಾ ಅಂತ ನಾವೇ ಬರ್ಮಾಡ್ಕೊಳ್ತೀವಿ. ಫಸ್ಟ್ ಜಾತಕದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಷ್ಟು ತಿಳ್ಕೊಂಡ್ರೆ ನಮ್ಗೆ ಸಾಕು. ಅದ್ರಲ್ಲೂ ಎಸ್ಪೆಷಲಿ ಶನಿ ಗ್ರಹಕ್ಕೆ ತುಂಬಾ ಜನ ಎದುರುತ್ತಾರೆ. ಒಂದು ಉಂಗುರ ಆಗೋಕ್ಕೂ ಎದುರುತ್ತಾರೆ, ಒಂದು ಏನೇ ಒಂದು ವಿಚಾರ ಮಾಡ್ಕೊಳಕ್ಕೂ ಎದುರುಕೊಳ್ತಾರೆ. ನೀವು ಕರೆಕ್ಟಾಗಿ ಡಿಗ್ರಿ ವೈಸ್ ಅಲ್ಲಿ ನೋಡಿದ್ದೀರಾ, 100% ನೀವು ಧಾರಣೆ ಮಾಡ್ಕೊಳ್ಬೋದು. ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ, ಮೇಯ್ನ್ ಆಗಿ ಮಂತ್ರ ಪಠನೆ. ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಮೇಯ್ನ್ ಆಗಿ ಮಂತ್ರ ಪಠನೆ. ಯಾರು ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ತಾರೆ ನಿಮ್ಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ದಾನನೂ ಕೂಡ ಅಷ್ಟೇ ಸರ್. ಕಪ್ಪೆಳ್ಳು ದಾನ ಮಾಡ್ಬೇಕಾ ಪ್ರತಿ ಶನಿವಾರ? ಪ್ರತಿ ಕಪ್ಪೆಳ್ಳು ಯಾರಿಗಾದ್ರು ಬಡವ್ರಿಗೆ ದಾನ ಮಾಡ್ಬೇಕಾ? ಎಳ್ಳೆಣ್ಣೆ ದಾನ ಮಾಡ್ಬೇಕಾ ಅಂತ ಹೇಳ್ತಾರೆ. ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಆಗಿದ್ರೆ ಮಾತ್ರ ದಾನ ಮಾಡಿ, ಪಾಸಿಟಿವ್ ಆಗಿದ್ರೆ ಬಡವ್ರಿಗೆ ಏನು ದಾನ ಮಾಡೋ ಅವಶ್ಯಕತೆ ಇಲ್ಲ, ನೀವು ದೇವಸ್ಥಾನ ಕೊಟ್ಟರು ಆಯ್ತು. ನೆಗೆಟಿವ್ ಆಗಿದ್ರೆ ಮಾತ್ರ ದೇವಸ್ಥಾನಕ್ಕೆ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೆಗೆಟಿವ್ ಆಗಿರುವಂಥದ್ದು ಕೊಟ್ರೆ ಇನ್ನ ನೆಗೆಟಿವ್ ಆಗ್ತಾ ಹೋಗುತ್ತೆ. ಡಿಗ್ರಿ ವೈಸ್ ಅಲ್ಲಿ ಏನಾದ್ರು ನೆಗೆಟಿವ್ ಆಗಿದೆ ಅಂತ ನೋಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಡಿಗ್ರಿ ಅಂದ್ರೆ ಏನು ಅಂದ್ರೆ, ಧನುರ್ ರಾಶಿಲಿ ಏನಾದ್ರು ಶನಿ ಗ್ರಹ ಇರುತ್ತೆ ಅಂತ ಅನ್ಕೊಳ್ಳಿ, ಏನಾದ್ರು ನಿಮ್ದು ಮೇಷ ಲಗ್ನ ಆಗಿರುತ್ತೆ ಅಂತ ಅನ್ಕೊಳ್ಳಿ, ವೃಶ್ಚಿಕದಲ್ಲಿ 8ನೇ ಮನೆ ಬರುತ್ತೆ. ವೃಶ್ಚಿಕ ಎಕ್ಸಾಕ್ಟ್ ವೃಶ್ಚಿಕದಲ್ಲೇ ಇದೆಯಾ ಅನ್ನೋದು ತಿಳ್ಕೊಳಕ್ಕೆ ನಾನು ಡಿಗ್ರಿ ಅಂತ ಹೇಳ್ತೀನಿ. ನಾವು ಹುಟ್ಟಿರುವಂತ ಟೈಮಲ್ಲಿ ಡಿಗ್ರಿ ವೈಸು ಅದೇನಾದ್ರು ಹಿಂದೆ ಮುಂದೆ ಹೋಗಿದ್ರೆ, ಇದು ಮೇಷ ಲಗ್ನ ಅಲ್ಲೇ ಶನಿ ಗ್ರಹ ಇದೆ 8ನೇ ಮನೆಯಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಇದು 7ನೇ ಮನೆ ಆಗುತ್ತೆ, ಇದು 8, ಇದು 9 ಅಥವಾ 9ನೇ ಮನೆ ಆಗುತ್ತೆ. 9ನೇ ಮನೆಗೆ ಬಂದ್ರು ದಾನ ಮಾಡೋ ಅವಶ್ಯಕತೆ ಇಲ್ಲ, 8ನೇ ಮನೆಯಲ್ಲಿ ಇದ್ರು ದಾನ ಮಾಡೋ ಅವಶ್ಯಕತೆ ಇಲ್ಲ. 8ನೇ ಮನೆಯಲ್ಲಿ ಇದ್ರೆ ಮಾತ್ರ ದಾನ ಮಾಡ್ಬೇಕು, 7ನೇ ಮನೆಯಲ್ಲಿ ಇದ್ರೆ ದಾನ ಮಾಡೋ ಅವಶ್ಯಕತೆ ಇಲ್ಲ. 7, 9ಗೆ ಇಲ್ಲ, 12ನೇ ಮನೆ 8ನೇ ಮನೆಯಲ್ಲಿ ಇದ್ರೆ ದಾನ ಮಾಡ್ಬೇಕಾಗುತ್ತೆ. ಇದೇ ರೀತಿ 12ನೇ ಮನೆಯಲ್ಲೇ ಇದೆಯಾ ಅಂತ ನೋಡ್ಕೊಳ್ಬೇಕು. ಮೇಷ ಲಗ್ನ ಆಗಿದ್ರೆ ಶನಿ ಏನಾದ್ರು ಮೀನ ರಾಶಿಯಲ್ಲೇ ಇದೆಯಾ ಅಂತ ನಾವು ನೋಡ್ಕೋಬೇಕು. ಅದೇನಾದ್ರು ಡಿಗ್ರಿ ವೈಸ್ ಅಲ್ಲಿ 1ನೇ ಮನೆಯಲ್ಲಿ ಇದ್ದು ಅಥವಾ 11ನೇ ಮನೆ ಇಲ್ಲಿದ್ರೆ 11ನೇ ಮನೆಯಲ್ಲಿ ಅದೇ ಲಾಭ ಕೊಡ್ತಾ ಇರುತ್ತೆ. ಅದೇ ಲಾಭ ಕೊಡೋದ್ರಿಂದ ಆಗ್ಲೂ ಕೂಡ ನಾವು ದಾನ ಮಾಡೋ ಅವಶ್ಯಕತೆ ಇಲ್ಲ. ಕೊನೆಯ ವಿಚಾರ ಏನಪ್ಪಾ ಅಂದ್ರೆ ಫಾರ್ಮುಲಾ. ನಾನು ಕೆಲವೊಂದು ವಿಚಾರ ಈ 1, 4, 7 ಅಂತೆಲ್ಲ ಬರ್ದಿರ್ತೀನಲ್ಲ, ಇದು ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಫಾರ್ಮುಲಾ. ಎಷ್ಟೊಂದು ಜನ ಏನ್ ಕೇಳ್ತಾರೆ, ಸರ್ 1 ಅಂದ್ರೆ ಏನು, 4 ಅಂದ್ರೆ ಏನು, 7 ಇದು ನ್ಯೂಮರಾಲಜಿ ಅಲ್ಲ. ನಮ್ಮ ಚಾಟ್ ಪ್ರಕಾರ ಲಗ್ನದಿಂದ ಯಾವ ಕಾಂಬಿನೇಷನ್ಸ್ ಬಂದ್ರೆ ಅದು ಏನ್ ಫಲ ಅನ್ನೋದು ನಾವು ತಿಳಿಸ್ಕೊಡ್ತೀವಿ. ಕೆಲವೊಂದು ಈಗ ಅಮಲ ಯೋಗ ಅಂತ ನಾವು ನೋಡ್ತೀವಿ. ಲಗ್ನದಿಂದ 7ನೇ ಮನೆ, 8ನೇ ಮನೆ, 9ನೇ ಮನೆ ಬಂದ್ರೆ ಅದು ನಾವು ಅಮಲ ಯೋಗವಾಗಿರುತ್ತೆ. ಅಥವಾ 6, 7, 8ನೇ ಮನೆ ಬಂದ್ರೆ ಕೆಲವೊಂದು ಯೋಗ ಫಾರ್ಮೇಶನ್ಸ್ ಆಗುತ್ತೆ. ಅದನ್ನ ನಾವು ಈ ರೀತಿ ಬರ್ದಿರ್ತೀವಿ, 1, 4, 7, 10 ಈ ರೀತಿ ಕಾಂಬಿನೇಷನ್ಸ್ ಏನಾದ್ರು ಇದ್ರೆ, ಇಲ್ಲಿ ಲಗ್ನದಿಂದ 1ನೇ ಮನೆ 4, 7, 10 ಇದ್ರೆ ಗುರು ಮತ್ತೆ ಚಂದ್ರ ಗಜಕೇಸರಿ ಯೋಗ ಅಂತ ನಾವು ಇದು ಫಾರ್ಮುಲಾ ಬರ್ದಿರ್ತೀವಿ. ಅದು ಎಷ್ಟೊಂದು ಜನಕ್ಕೆ ಜ್ಯೋತಿಷಾಸ್ತ್ರ ತಿಳ್ಕೊಂಡಿರೋರಿಗೆ ಗೊತ್ತಾಗಲ್ಲ, ಏನಿದು 1 ಅಂತ ಬರೀತಾರೆ, 4 ಅಂತ ಬರೀತಾರೆ ಅಂತ. ಅದು ನಿಮ್ಮ ದಶಾಭುಕ್ತಿಲಿ ಈ ನಂಬರ್ಸ್ ಬಂದ್ರೆ ಅದು ನಿಮ್ಗೆ ಆಕ್ಟಿವೇಟ್ ಆಗುತ್ತೆ ಅಂತ ಅಷ್ಟೇ. 7ನೇ ಮನೆಗೆ ಎಷ್ಟೊಂದು ಜನ ಮದುವೆಗೆ ಹುಡುಕ್ತಾ ಇರ್ತೀರಾ, ನಿಮ್ಗೆ ಸಿಗ್ತಾರಿಲ್ಲ. ನಿಮ್ಮ ನಡೆಯುತ್ತಿರುವಂತ ದಶದಲ್ಲಿ ಅಥವಾ ನಕ್ಷತ್ರದಲ್ಲಿ 2ನೇ ಮನೆ 7 ಅನ್ನೊಂದು ಬಂದ್ರೆ ನಿಮಗೆ ಮದುವೆ ಈಸಿ ಆಗುತ್ತೆ. ಅಲ್ಲೇನಾದ್ರು 6ನೇ ಮನೆ ಇದ್ರೆ, 8ನೇ ಮನೆ ಇದ್ರೆ, ಏನಾದ್ರು ಒಂದು ಅಬ್ಸ್ಟ್ರಕಲ್ಸ್ ಆಗಿರುವಂತದ್ದು, 5ನೇ ಮನೆ ಇದ್ರೆ ಯಾರನ್ನೋ ಇಷ್ಟಪಟ್ಟು ಬಿಟ್ಟಿರ್ತೀರಾ, ಬೇರೆ ಮದುವೆ ಆಗಕ್ಕೆ ಇಷ್ಟ ಆಗಲ್ಲ, ಈ ರೀತಿ ಗೊಂದಲದಲ್ಲಿ ಸಿಗಾಕೊಂಡಿರ್ತೀರಾ. 6ನೇ ಮನೆ ಇದ್ರೆ ಕಟ್ ಆಗ್ತಾ ಇರುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರದ ಫಾರ್ಮುಲಾ ಅಷ್ಟೇ. ಕೆಲವೊಬ್ರು ಜ್ಯೋತಿಷ್ಯ ಶಾಸ್ತ್ರ ತಿಳ್ಕೊಂಡಿರೋವಾಗ ಅದು ಈಸಿಯಾಗಿ ಅರ್ಥ ಆಗುತ್ತೆ. ತಿಳ್ಕೊಳ್ದೇ ಇರೋರು ಏನ್ ಮಾಡ್ಬೇಕು ಅಂದ್ರೆ ಬೇರೆ ವಿಚಾರನಾದ್ರೂ ನೀವು ತಿಳ್ಕೊಳ್ಬೇಕಾಗುತ್ತೆ. ನಾವು ಏನ್ ಹೇಳ್ತಾ ಇರ್ತೀವಿ ಅದನ್ನ ನೀವು ತಿಳ್ಕೊಳ್ಬೇಕು. ಇದನ್ನ ತಿಳ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗೊತ್ತಿದ್ದವ್ರು ಮಾತ್ರ ಇದು ತಿಳುವಳಿಕೆ ಆಗುತ್ತೆ. ಕಾಂಬಿನೇಷನ್ಸ್ ಅಂದ್ರೆ ಏನು, ನಕ್ಷತ್ರ ಅಂದ್ರೆ ಏನು, ಉಪನಕ್ಷತ್ರ ಅಂದ್ರೆ ಏನು, ನಮ್ಗೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ, ನಾವೆಲ್ಲ ಏನು ಅಂದ್ರೆ ಡೇ ಟು ಟೈಮಿಂಗ್ ಸ್ಪೇಸ್ ಹಾಕಿದಾಗ ಗ್ರಹಗಳು ಇಲ್ಲಿ ಇರುತ್ತೆ, ಅದೇ ಫೈನಲ್ ಅಂತ ನಾವು ಅನ್ಕೊಂಡಿರ್ತೀವಿ. ಖಂಡಿತ ಇಲ್ಲ, ಅದು ಫೈನಲ್ ಆಗಕ್ ಸಾಧ್ಯ ಇಲ್ಲ.
ಅದ್ರ ಕೆಳಗಡೆ ನೀವು ಡಿಗ್ರಿ ಅಂತ ಕೊಟ್ಟಿರ್ತೇನೆ, ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಲ್ಲೆಲ್ಲಿರುತ್ತೆ ಅದು ಫೈನಲ್ ಆಗಿರುತ್ತೆ. ಉದಾಹರಣೆಗೆ ನಾನು ಏನೋ ಒಂದು ಬರಿತೀನಿ, H2O ಅಂದ್ರೆ ವಾಟರ್, ಎಲ್ರಿಗೂ ಗೊತ್ತು H2O ಅಂದ್ರೆ ವಾಟರ್ ಅಂತ ಗೊತ್ತಿರುತ್ತೆ. ಅದೇ ನಾನು ಬೇರೆ ಏನಾದ್ರು ಬರೆದ್ರೆ ನಿಮ್ಗೆ ಗೊತ್ತಾಗಲ್ಲ ಕಾಂಬಿನೇಷನ್ ಅಲ್ಲಿ. ಇನ್ನೊಂದು ಯಾವ್ದೋ ಒಂದು ಬೇರೆ ವಿಷಯ, ಪ್ಲಾಸ್ಟಿಕ್ಗೆ ಯಾವ್ದೋ ಒಂದು ಫಾರ್ಮುಲಾ ಬರಿತೀನಿ, ನಿಮ್ಗೆ ಗೊತ್ತಾಗುತ್ತಾ? ನನಗೂ ಗೊತ್ತಾಗಲ್ಲ. ಆ ರೀತಿ ಈ ಕಾಂಬಿನೇಷನ್ಸ್ ತಿಳ್ಕೊಂಡಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಬೇರೆಯವರು ಯಾರು ಜ್ಯೋತಿಷಾಸ್ತ್ರ ಗೊತ್ತಿರಲ್ಲ ಅವರು ಬೇರೆ ವಿಚಾರ ತಿಳ್ಕೊಳಕ್ಕೆ ಪ್ರಯತ್ನ ಪಡಿ. ಅಟ್ಲೀಸ್ಟ್ ನಿಮ್ಮ ಜಾತಕದಲ್ಲಿ ಗ್ರಹ ದಶ ಯಾವ್ದು ನಡೀತಾ ಇದೆ, ಆ ದಶದಲ್ಲಿ ನಕ್ಷತ್ರ ಯಾವುದು, ಉಪನಕ್ಷತ್ರ ಯಾವುದು, ಯಾವ ಪ್ಲಾನೆಟ್ ಅಲ್ಲಿ ಇದೆ, ಅದು ಡಿಗ್ರಿ ವೈಸ್ ಅಲ್ಲಿ ಇದೆಯಾ, ನಾವ್ ಏನ್ ಮಂತ್ರ ಪಠನೆ ಮಾಡ್ಬೇಕು, ನಾವು ಯಾವ ಉಂಗ್ರ ಹಾಕೋಬೇಕು, ಯಾವ ರುದ್ರಾಕ್ಷ ಹಾಕೋಬೇಕು, ಯಾವ ಕ್ರಿಸ್ಟಲ್ಸ್ ಕೂಡ ಹಾಕೋಬಹುದು, ಯಾವ ಕ್ರಿಸ್ಟಲ್ಸ್ ಹಾಕೋಬೇಕು, ಅಷ್ಟನ್ನು ತಿಳ್ಕೊಂಡ್ರೆ ಸಾಕು. ಇನ್ನು ಬೇರೆ ವಿಚಾರ ನಾವು ಏನಂದ್ರೆ ಅಲ್ಲಿ ಪೂಜೆ ಮಾಡ್ಸೋಣ, ಇಲ್ಲಿ ದಾನ ಮಾಡ್ಸೋಣ, ಇಲ್ಲಿ ಹೋಮ ಮಾಡ್ಸೋಣ, ನಾನು ಅಷ್ಟು ದುಡ್ಡು ಖರ್ಚು ಮಾಡಿದೆ, ಅವೆಲ್ಲ ಬರಲ್ಲ. ನಿಮ್ಮ ಗ್ರಹಗಳು ಯಾವುದು ಪಾಸಿಟಿವ್ ಆಗಿದೆ, ನಾವೇನ್ ಮಂತ್ರ ಪಠನೆ ಮಾಡಿದೀವಿ ಅದೇ ನಿಮ್ಗೆ ಪ್ರತಿಯೊಂದಕ್ಕೂ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಇಲ್ಲಿ ಮದುವೆ ವಿಚಾರಕ್ಕೆ ಬೇರೆ ಕಾಂಬಿನೇಷನ್ಸ್ ಇರುತ್ತೆ, ಮನೆ ಕಟ್ಟಕ್ಕೆ ಬೇರೆ ಇರುತ್ತೆ, ಮತ್ತೆ ನೀವು ಯಾವ್ದಾದ್ರು ಮನೆ ಸೇಲ್ ಮಾಡಕ್ಕೆ ಬೇರೆ ಕಾಂಬಿನೇಷನ್ಸ್ ಇರುತ್ತೆ, ಒಂದು ವೆಹಿಕಲ್ ತಗೋಬೇಕು ಅಂದ್ರೆ ಒಂದು ಕಾಂಬಿನೇಷನ್ಸ್ ಇರುತ್ತೆ. ಅದು ನಿಮ್ಮ ದಶಾಭುಕ್ತಿಲಿ ಇದೆಯಾ ಅಥವಾ ನೀವು ಟೈಮ್ಗೆ ವೇಟ್ ಮಾಡ್ಬೇಕಾ, ಅದನ್ನ ನಾವು ತಿಳಿಸ್ಕೊಡುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನೀವು ವೇಟ್ ಮಾಡ್ಬೇಕಾ ಅಥವಾ ಈಗಲೇ ಪ್ರೋಸೆಸ್ ಮಾಡ್ಬೋದಾ ಅನ್ನೋದು ನಿಖರವಾಗಿ ಸುಲಭವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಬೋದು. ಮತ್ತೆ ಅಪಪ್ರಚಾರಕ್ಕೆ ನಾವು ಕಿವಿ ಕೊಡೋದು ಬೇಡ. ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಕೆಲವೊಬ್ರು ಎದುರಿಸಕ್ಕೆ ಅಂತಾನೆ ಕೆಲವೊಬ್ರು ಇರ್ತಾರೆ, ಎದುರಿಸಿ ದುಡ್ಡು ಮಾಡಕ್ಕೆ. ಆ ರೀತಿ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನಿಖರವಾಗಿ ಗ್ರಹಗಳು ಎಲ್ಲಿದೆ ಮತ್ತೆ ನಾವೇನ್ ಮಾಡ್ಬೇಕು ಅನ್ನೋದು ತಿಳ್ಕೊಂಡ್ರೆ ಸಾಕು. ಶನಿ ಗ್ರಹ ಬಗ್ಗೆ ಭಯ ಬೇಡ, ನಿಮ್ಗೆ ಮಾಹಿತಿ ಇದ್ರೆ ಸಾಕು. ಶನಿ ಗ್ರಹ ಎಲ್ಲಿದ್ರೆ ನಮ್ಗೆ ಉತ್ತಮ ಫಲ ಸಿಗುತ್ತೆ. ಇನ್ ಕೇಸ್ ಏನಾದ್ರೂ 8ನೇ ಮನೆ 12ನೇ ಮನೆ ಇದೆ, ಖಂಡಿತ ಬಡವರಿಗೆ ಕಪ್ಪೆಳ್ಳು ಕಪ್ಪು ಬಟ್ಟೆ ದಾನ ಮಾಡ್ಕೊಳ್ಳಿ. ಸರ್ ಯಾರು ತಗೊಳ್ತಾ ಇಲ್ಲ ಕಪ್ಪು ಎಳ್ಳು ಕಪ್ಪು ಬಟ್ಟೆ ಅಂದ್ರೆ, ಬಡವ್ರಿಗೆ ಶೂಸ್ ಹಾಕ್ಸ್ಕೊಡ್ಸಿ, ಯಾವ್ದಾದ್ರು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಸಿನ್ಸ್ ಕೊಡಿಸಿ. ನೀವು ಲೈಫಲ್ಲಿ ನೀವು ಏನು ಕರ್ಮಗಳು ಮಾಡಿರ್ತೀರ ಎಲ್ಲ ಕಳೆದೋಗುತ್ತೆ. ಗೋರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗಿ ಬಡವ್ರಿಗೆ ಮೆಡಿಸಿನ್ಸ್ ಕೊಡಿಸಿ. ಪೂರ್ ಪೀಪಲ್ಸ್ಗೆ ಯಾರು ಕೈಯಲ್ಲಿ ತಗೊಳಕ್ಕಾಗಲ್ಲ, ಓಡಾಡಕ್ಕಾಗಲ್ಲ ಅಂಥವ್ರಿಗೆ ಮೆಡಿಸಿನ್ಸ್ ಕೊಡಿಸಿ. ನೀವು ಏನೇ ಮಾಡಿದ್ರು ಎಲ್ಲ ಕರ್ಮಗಳು ಕಳೀತಾ ಹೋಗುತ್ತೆ. ನೆಕ್ಸ್ಟ್ ಬರುವಂತಹದ್ದು ದಶಾಭುಕ್ತಿ ನಿಮಗೆ ಪಾಸಿಟಿವೇ ಮಾಡ್ತಾ ಹೋಗುತ್ತೆ. ಇದಿಷ್ಟು ವಿಚಾರ ಶನಿಗ್ರಹ ವಕ್ರಿ ಮತ್ತೆ ಕೆಟ್ಟ ದೃಷ್ಟಿ ಬಗ್ಗೆ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಮತ್ತೆ ನನ್ನ ಈ ಚಾನಲಲ್ಲಿ ಜ್ಯೋತಿಷ ಶಾಸ್ತ್ರಕ್ಕೆ ಬಿಟ್ಟು ಯಾವುದೇ ಬೇರೆ ವಿಚಾರ ಕಂಟೆಂಟ್ಗಳೆಲ್ಲ ಹಾಕಲ್ಲ. ನಿಮಗೆ ತುಂಬ ಯೂಸ್ಫುಲ್ ಮಾಹಿತಿನೇ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮ್ಗೆ ಇವತ್ತೆಲ್ಲ ನಾಳೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.